ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನಗಳಲ್ಲಿ ನಾವು ಪ್ರಸಂಗಿ 2ನೇ ಅಧ್ಯಾಯವನ್ನ, ಅಂದರೆ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು ಎಂಬಂಥ ವಿಷಯದ ಕುರಿತು ಪ್ರಸಂಗವನ್ನು ನಾವು ಕೇಳಿಸ್ಕೊಳ್ತೇವೆ. ಕರ್ತನಿ ಪ್ರಸಂಗದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡುವವರಾಗಿದ್ದಾರೆ. ನನ್ನ ಯೋಚನೆಯಲ್ಲಿ, ನನ್ನ ಮಾತಲ್ಲಿ ಎಷ್ಟು ನಾನು ಜೀವಿಸಿದ್ದೀನಿ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಇದನ್ನೇ ಸೊಲೊಮೋನ ತಿರುಗಿಕೊಂಡು ತಿಳ್ಕೊಂಡ. ಅವನು ತಿಳ್ಕೊಂಡಿದ್ದು 4 ಕಾರ್ಯ. ಈ ಲರ್ನ್ ಟು 4 ಲೆಸನ್ಸ್ ಈ 12ರಿಂದ 18ನೇ ಭಾಗದಲ್ಲಿ. ಈಗ ಸಿಮಿಯೋನ್ ತಗೊಳ್ತೀಯಪ್ಪ ಮೈಕು, ರೈಟ್. ಸೊಲೊಮೋನನು ನೋಡುವುದಕ್ಕೆ ತಿರುಗಿಕೊಂಡಾಗ ಕಂಡುಕೊಂಡಂಥ 4 ಪಾಠಗಳು. ಓಕೆ, ಇವಾಗ ನೋಡೋಣ. 1ನೇ ಪಾಠ ನೋಡೋಣ. ಓಕೆ, ಓದಪ್ಪ. ಬೆಳಕಿಗೂ ಕತ್ತಲಿಗೂ ವ್ಯತ್ಯಾಸ ತಿಳಿಯಿತು. ಬೆಳಕಿಗೂ ಕತ್ತಲಿಗೂ ವ್ಯತ್ಯಾಸ ಅವನಿಗೆ ತಿಳಿಯಿತು. ಈಗ ಇಂಗ್ಲೀಷ್ನಲ್ಲಿ ದಯವಿಟ್ಟು ಶ್ರೀಧರ್ ಓದ್ತೀಯಪ್ಪ. ನಿನ್ನ ಹೆಸರು ಸುಮಂತ್. ಸುಮಂತ್, ವೆರಿ ಗುಡ್ ಸುಮಂತ್. ಓದು ಸುಮಂತ್. ವೆರಿ ಗುಡ್. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ಡಿಫರೆನ್ಸ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್. ಕತ್ತಲಿಗೂ ಮತ್ತು ಬೆಳಕಿಗೂ ವ್ಯತ್ಯಾಸ ಅವನಿಗೆ ತಿಳಿಯಿತು. ಎಲ್ಲರೂ ಗಮನ ಇಡಿ ಪ್ರಿಯರೇ. ಎಷ್ಟೋ ಜನ ಬೈಬಲ್ ಇಲ್ಲದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಚರ್ಚಿಗೆ ಬರ್ತಾ ಇದ್ದೀರಾ, ಆದರೆ ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ಜೀವಿತ ಬೈಬಲ್ ಇಲ್ಲದಿರೋಂಥ ಜೀವಿತ ಆಗಿದ್ದರೆ ದಯವಿಟ್ಟು ಪಶ್ಚಾತ್ತಾಪಪಟ್ಟು, ದೇವರೇ, ನಾನು ಕತ್ತಲೆಯಲ್ಲಿ ಜೀವಿಸೋದು ಜನರಿಗಾಗಿ, ಬೆಳಕಿನಲ್ಲಿ ಜೀವಿಸೋದು ದೇವರಿಗಾಗಿ. ಹಾಗಾದರೆ ನಿನ್ನ ಪರ್ಸನಲ್ ಲೈಫ್ ನೋಡಿ, ನಮ್ಮ ಸಭೆಯಲ್ಲಿ ಭಾನುವಾರಕ್ಕಿಂತಲೂ ಹೆಚ್ಚಾಗಿ ನಾವು ಪ್ರಯಾರಿಟಿ ಕೊಡೋದು ಯಾವುದಕ್ಕಂದರೆ ಸೋಮವಾರದಿಂದ ಶನಿವಾರ. ಒಬ್ಬನು ತನ್ನ ನಡತೆಯಿಂದಲೇ ಧನ್ಯನಾಗುವನು. ಭಾನುವಾರ ನಾವೆಲ್ಲರೂ ದೂತರೆ, ಎಲ್ಲರೂ ಒಳ್ಳೆ ಬಟ್ಟೆ ಹಾಕೊಂಡ್ಬಂದಿದ್ದೀವಿ, ಯಾರೂ ಏನು ಅಂತ ಗೊತ್ತಾಗಲ್ಲ. ಇಲ್ಲಿ ಭಾನುವಾರ ಕೆಲವರು ಗುಣ ಗೊತ್ತಾಗ್ಬಿಡ್ತದೆ ಚೇರ್ಗಳಲ್ಲೇ. ನೀವು ನೋಡ್ತಾ ಇರ್ರಿ. ನಾನು ಈ ದಿನಗಳಲ್ಲಿ ಸ್ವಲ್ಪ ಆಚೆ ಅಲ್ಲಿ ಒಳಗಡೆ ಕುತ್ಕೊಂಡು ಕಾಲು ಚಾಚ್ಕೊಂಡಿದ್ರೆ ನಾನು ಅಷ್ಟು ಒಳಗಡೆ ಬರೋಕ್ಕಾಗ್ತಿಲ್ಲ. ಬಟ್ ನಾನು ಗಮನಿಸ್ತಾ ಇರ್ತೀನಿ, ದೇವ್ರನ್ನೂ ನೋಡ್ತಾ ಇರ್ತೀನಿ. ಆರಾಧನೆ ಮಾಡ್ಬೇಕಾದ್ರೆ ಜನರನ್ನು ಗಮನಿಸಬಾರ್ದು, ದೇವ್ರನ್ನ ನೋಡ್ಬೇಕು. ಬಟ್ ಎಲ್ಲೋ ಒಂದು ಕಡೆ ಬಂದಾಗ ಕುರ್ಚಿಗೆ ಗಲಾಟೆ ನಡೀತಾ ಇರ್ತದೆ ಅಲ್ವಾ, ಕುರ್ಚಿ ಪಾಲಿಟಿಕ್ಸು. ನೀನು ಫಸ್ಟೇ ಬಂದು ಕುತ್ಕೊಂಡ್ಬಿಡು. ಅದೇನು ನೀನು ಲಾಸ್ಟಲ್ಲಿ ಬಂದು ಮೊದಲಿಗೆ ಬಂದಿರೋರನ್ನ ಎದ್ದೊಳಿಸೋದು ರಾಂಗ್. ಅದು ದಟ್ಸ್ ರಾಂಗ್ ಮಕ್ಕಳೇ. ಯೋಚನೆ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕತ್ತಲೆಗೂ ಬೆಳಕಿಗೂ ವ್ಯತ್ಯಾಸ ಇವನಿಗೆ ತಿಳಿತು. ಎಷ್ಟೋ ಜನ ಇವತ್ತು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೀರಾ. ಯಾವುದು ಕತ್ತಲೆಯ ಜೀವಿತ? ಅದ್ರ ಬಗ್ಗೆ ಪರೀಕ್ಷೆ ಮಾಡಿ ಪಶ್ಚಾತ್ತಾಪ ಪಡಿ. ಬೆಳಕಿನಲ್ಲಿ ಜೀವಿಸ್ರಿ ದೇವರ ಮಕ್ಕಳು. ಇವನು ಕಲ್ತಿದ್ದು 2ನೇ ಪಾಠ ಈ ಭಾಗದಲ್ಲಿ ನಾವು ನೋಡ್ತೀವಿ. ದಯವಿಟ್ಟು ಮಹೇಶ್ ಓದಪ್ಪ 2ನೇ ಪಾಠ. ಹಾಂ, ಜ್ಞಾನಕ್ಕೂ ಮೂಢತ್ವಕ್ಕೂ ವ್ಯತ್ಯಾಸ ತಿಳಿಯಿತು. ಹಾಂ, ಕೃಪಾ ನೀನು ಓದು. ಹಾಂ, ಆಮೇಲೆ ನೀನು ಓದಮ್ಮ. ಕೃಪಾ ಕೊಡಮ್ಮ. ಹಾಂ, ರೈಟ್. ಓದಮ್ಮ, ಅದು ಇಂಗ್ಲೀಷ್ನಲ್ಲಿ ಓದಮ್ಮ. He could understand difference between wisdom and foolishness. ವೆರಿ ಗುಡ್. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ಡಿಫ್ರೆನ್ಸ್ ಬಿಟ್ವೀನ್ ವಿಸ್ಡಮ್ ಆ್ಯಂಡ್ ಫೂಲಿಶ್ನೆಸ್. ಎಷ್ಟೋ ಇವತ್ತು ಮೂಢರಾಗಿ ನಾವು ನಡೀತಾ ಇದ್ದೀವಿ. ಮೂಢರಾಗಿ ನಾವು ನಡೆಯೋಕ್ಕೆ ಹೋಗಬೇಡಿ. 15:16 ಅವನು ಹೇಳ್ತಾನೆ, ಮೂಢನೇ ಹೇಗೋ ಹಾಗೆ ಜ್ಞಾನಿಯು ನಿರಂತರವಾಗಿ ಮರೆಯುವನು. ಸೊ ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಇವನಿಗೆ ಮೂಢತ್ವ ಮತ್ತು ಜ್ಞಾನತ್ವ ಇದು ಎರಡೂ ಅವನು ಕಂಡ. ಯಾರು ಜ್ಞಾನವಾಗಿ ನಡೆ? ಜ್ಞಾನ ಯಾವುದು ಗೊತ್ತಾ? ದೇವರಿಗೆ ಭಯಪಡ್ರಿ, ಮನುಷ್ಯರಿಗಲ್ಲ. ನೋಡಿ ಪ್ರಿಯರೇ, ನಿಮ್ಮನ್ನು 1000 ಜನ ಬಿಟ್ಟೋಗಲಿ, ದೇವರು ಬಿಡಬಾರ್ದು. ಇವತ್ತು ಎಷ್ಟೋ ಜನ ಏನು ಗೊತ್ತಾ, ಜನ ಏನಂತಾರೆ, ಜನಾಲು ಏನು చెప్తారు, ಜನಾಲು ಒಚ್ಚಲಿದೆ, ಈ ಥರ ನೀನಿದ್ದರೆ ನೀನು ಸೊಲೊಮೋನನಾಗೆ ವ್ಯರ್ಥಪ್ಪ, ಅನ್ನೀನು ವ್ಯರ್ಥ. ಎಲ್ಲ ನೋಡಿ, ಕೆಲವು ಸಲ ಡಿಗ್ರಿ ಸರ್ಟಿಫಿಕೇಟು ಮತ್ತು ಎಲ್ಲ ಕೊಡ್ತಾರೆ. ಆವತ್ತಿನ ದಿನವೇ ಆ ನಿಮಿಷದಲ್ಲಿ ಮಾತ್ರನೇ ಕೈ ಚಪಾಲೆ ತರ್ತಾರೆ. ಆಮೇಲೆ ನಿನ್ನ ಜೊತೆ ಯಾರೂ ಇರಲ್ಲ. ನೀನು ಡಿಗ್ರಿನಲ್ಲಿ ತೊಗೊಂಡಿರ್ತೀಯಲ್ಲ ಸರ್ಟಿಫಿಕೇಟು, ಅದೊಂದೇ ನಿನ್ನ ಜೊತೆ ಇರೋದು. ಕೈ ಚಪ್ಪಾಳೆ ತಟ್ಟದವ್ರು ಎಲ್ಲಿ? ಅಲ್ಲೆಲ್ಲ ತಟ್ಬೇಡ್ರಿ, ನನಗೆ ಯಾವ ಡಿಗ್ರಿನೂ ಇಲ್ಲ.
ಯೋಚನೆ ಮಾಡಿ, ಕೈ ಚಪ್ಪಾಳೆ ತಡ್ತಾವ್ರೆ. ಡಿಗ್ರಿ ಪಡಿಬಾರ್ದಂತಲ್ಲ, ವೆರಿ ಗುಡ್, ನೀವೆಲ್ಲ ಡಿಗ್ರಿ ಪಡಿತಾ ಇರೋದು, ನೀವೆಲ್ಲರೂ ಒಳ್ಳೆ ಹುದ್ದೆಯಲ್ಲಿರೋದು. ಎಷ್ಟೋ ಜನ ಮಕ್ಕಳು, ನಾನು ಇಲ್ಲಿಂದ ಒಂದು 10 ವರ್ಷ ಯೋಚನೆ ಮಾಡಿದ್ರೆ ನಮ್ಮ ಸಭೆಯಲ್ಲಿ ಎಂತೆಂಥವ್ರು ಇರ್ತಾರೆ ಯೋಚನೆ ಮಾಡಿ. ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಮಕ್ಕಳೇ ವೆರಿ ಗುಡ್. ಎಂತೆಂಥ ಇಂಜಿನಿಯರ್ಗಳಿರ್ತಾರೆ, ರೋಡನ್ನು ಹೊಡೆದಾಕುವಂಥ ಇಂಜಿನಿಯರ್ಗಳಿರ್ತಾರೆ. ಮಾತ್ರ ಒಳಗೆ ರೈಟಾ ಎಲೆಕ್ಟ್ರಿಕ್ ವೈರನ್ನು ಸರಿ ಇದ್ದಿದ್ದನ್ನ ತಪ್ಪು ಮಾಡಿ ಹಾಕೋರು ಎಷ್ಟೋ ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ, ಅಥವಾ ಎಷ್ಟೋ ಏನೋ RI ಯಾರ್ಯಾರೋ ಇರ್ತಾರೆ. ದೇವ್ರ ಸ್ತೋತ್ರ, ಅದೆಲ್ಲ ದೇವ್ರ ಸ್ತೋತ್ರ ಅಲ್ವಾ. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಎಲೆಕ್ಟ್ರಿಕ್ ವೈರ್ನ ಒಂದು ಕಾಲದಲ್ಲಿ ಅಲ್ವಾ, ಇವಾಗೆಲ್ಲ ಕೆಳಗಾಗ್ತಾವ್ರೆ, ಆವಾಗಿನ ಕಾಲದಲ್ಲಿ ಎಲ್ಲ ವೈರ್ಗಳನ್ನೂ ಮೇಲಾಗ್ತಾಯಿದ್ರು. ಯಾಕೆ ಗೊತ್ತಾ, ಎಲ್ಲ ಹೆಣ್ಮಕ್ಳು ಅವ್ರ ಮನೇಲಿರೋ ಬಟ್ಟೆಗಳನ್ನೆಲ್ಲ ತೊಗೊಬಂದು ಅದ್ರ ಮೇಲೆ ಹಾಕ್ಬಿಡೋರು, ಅದಕ್ಕೆ ಮೇಲಾಗ್ತಾಯಿದ್ರು. ವೈರ್ಗಳನ್ನೆಲ್ಲ ಮೇಲೆ ಹಾಕೋರು. ಇಲ್ಲೇ ಹೋದರೆ ಕಂಡಲ್ಲೇ ಬಟ್ಟೆಗಳನ್ನ ಹಾಕ್ಬಿಡೋದು ಎಲ್ಲರೂ. ಅದಕ್ಕೆ ಏನು ಮಾಡಿದ್ರು, ವೈರ್ಗಳನ್ನ ಪಾಪ ಫುಲ್ ಮೇಲೆ ಹಾಕ್ಬಿಡೋಣ ಅಂತೇಳಿ ಇಲ್ಲವರೆ ಏಣಿ ಹಾಕಿ ಹತ್ಬಿಡೋರು ಹೋಗಿ ಬಟ್ಟೆ ಹಾಕೋಕ್ಕೆ. ಎಲ್ಲರೂ ಗಮನ ಇಡಿ. ಸೊ ನಿಮಗೆ ಒಳ್ಳೊಳ್ಳೆ ಹುದ್ದೆ ಇರೋದು ರೈಟೇ, ಬಟ್ ಆದರೆ ಡೋಂಟ್ ಲಿವ್ ಫೂಲಿಶ್ನೆಸ್. ದೇವ್ರಿಗಿಲ್ಲದ ಜೀವಿತವನ್ನು ಜೀವಿಸಬೇಡಿ ಮಕ್ಕಳೇ. ನೋಡ್ರಿ, ಬೇಕಂದ್ರೆ ಜೀವಿಸಿ ನೋಡ್ರಿ. ಸರಿ, ನನಗೆ ದೇವರೇ ಬೇಡ ಅಂತ ಹೇಳ್ಬಿಟ್ಟು ನೀನು ಬೇಕಾದ್ರೆ ಬೈಬಲ್ ಬಿಟ್ಬಿಟ್ಟು, ಪ್ರಾರ್ಥನೆ ಬಿಟ್ಬಿಡು, ನೀ ಆರಾಧನೆ ಬಿಟ್ಬಿಟ್ಟು ಚರ್ಚಿಗೆ ಬರಬೇಡ. 1 ವಾರ ಆದಮೇಲೆ ಇಲ್ಲಿಗೆ ಬಾ. ನೀನೇನು ಹೇಳ್ತೀಯ ಗೊತ್ತಾ, ಟ್ರೈ ಮಾಡಿದೆ ಪಾಸ್ಟರ್, ಯಾವುದು ವರ್ಕ್ ಆಗಿಲ್ಲ, ನನ್ನ ಕೈನಲ್ಲಿ ಆಗಲ್ಲ ಅಂತ ನೀನೇ ಹೇಳ್ತೀಯ ಬೇಕಂದ್ರೆ. ನಿಜನಾ ಅದು? ಎಸ್. ಸೊ ಹಾಗಾದರೆ ಪ್ರಿಯ ದೇವರ ಮಕ್ಕಳೇ ಗಮನ ಇಡ್ರಿ. 2 ಕೊರಿಂಥ 6ನೇ ಅಧ್ಯಾಯ, 2 Corinthians chapter 6 ವರ್ಸ್ 14 to 16, 14ರಿಂದ 16ನೇ ವಚನ. ಈಗ ಇನ್ನೊಬ್ರು ಓದ್ತೀರಾ ಬ್ರದರ್? ಇನ್ನೊಬ್ರು ಓದ್ರಿ. ನೀವು ಕ್ರಿಸ್ತ ನಂಬಿಕೆಯುಳ್ಳವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗ. ಸಾಕು ಬ್ರದರ್, ವೆರಿ ಗುಡ್. ಇಲ್ಲಿ ಏನು ಬರ್ತಿದೆ ಗೊತ್ತಾ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು, ಸೈತಾನನಿಗೂ ನಂಬುವವನಿಗೂ ಒಡನಾಟವೇನು. ಎಲ್ಲರೂ ಗಮನ ಇಡಿ. ನಂಬದೇ ಇರುವವನಿಗೂ ಒಡನಾಟವೇನು. ಎಷ್ಟೋ ಜನ ಇವತ್ತು ನಂಬದೇ ಇರೋರ ಜೊತೆ, ಬೈಬಲ್ ಓದದೇ ಇರೋರು, ಪ್ರಾರ್ಥನೆ ಮಾಡದೇ ಇರೋರು, ಚರ್ಚೆ ಬರದೇ ಇದ್ದವರು, ದೇವ್ರನ್ನ ನಾವೆಲ್ಲರೂ ಲೋಕದಲ್ಲಿದ್ದೀವಿ. ನಾವೆಲ್ಲ ಸ್ಟಡಿ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ದೇವ್ರನ್ನ ನಂಬದೇ ಇರೋರ ಸಂಗಡ. ಆದರೆ ನಮ್ಮ ಮಾತು, ನಮ್ಮ ಒಡಂಬಡಿಕೆ ದೇವರ ಅಲ್ಲದೇ ಇರೋರ ಜೊತೆ ಇರಬಾರ್ದು. ನಿಮ್ಮ ಫ್ಯಾಮ್ಲಿಯಲ್ಲೂ ಅಷ್ಟೇ. ಎಲ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ. ನೀನೇ ಲಾಸ್ಟಲ್ಲಿ ಹೇಳ್ತೀಯ, ಪಾಸ್ಟರ್ ನೀವು ಹೇಳಿದ ವಾಕ್ಯ ರೈಟ್. ನಿಮ್ಮ ಜೀವಿತ ತುಂಬಿ ತುಳುಕಬೇಕು ಹೊರತು ನಿಮ್ಮ ಜೀವಿತ ಡ್ರೈನ್ ಆಗಬಾರ್ದು. ಪ್ರಿಯರೇ, ನಾನು ನಂಬ್ತೇನೆ ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತೆಂಬುದಾಗಿ. ಖಂಡಿತವಾಗಿ ನಿಮ್ಮ ಆತ್ಮದ ಕುರಿತು ಒಂದು ತೀರ್ಮಾನ ಮಾಡಿ ಯೇಸುವನ್ನು ಹಿಂಬಾಲಿಸ್ರಿ. ಆತನು ಪ್ರೀತಿ ಸ್ವರೂಪನು, ನಮ್ಮ ಎಲ್ಲ ಪಾಪಗಳನ್ನು ನಮಗೆ ಕ್ಷಮಿಸಿ ಪಾಪದ ಮೇಲೆ ಜಯ ಕೊಟ್ಟು ಒಂದು ಲಾಭದಾಯಕವಾದ ಜೀವಿತವನ್ನು ಜೀವಿಸುವ ಹಾಗೆ ಸ್ಪಿರಿಚುಯಲಿ ನಾವೆಲ್ಲರೂ ಬಡವರಾಗಿರಬೇಕು ಮತ್ತು ಐಶ್ವರ್ಯವಂತರು ಸಹ ಆಗಿರಬೇಕು. ಹೀಗಾಗಿ ಸಭೆಗೆ ಹೋಗ್ರಿ, ದೇವ್ರ ವಾಕ್ಯನ ಓದ್ರಿ, ದೇವರಿಗೆ ವಿಧೇಯರಾಗಿರ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವಾ? ಆತ್ಮಿಕವಾಗಿ ಯಾರಾದರೂ ಇವತ್ತು ನಿಮ್ಮ ಜೀವಮಾನದಲ್ಲಿ ಒಣಗಿದ ಒಂದು ಅನುಭವದಲ್ಲಿ ಇದ್ದೀರಾ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ಇವತ್ತು ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಸ್ಪಿರಿಚುವಲಿ ಆತ್ಮಿಕವಾಗಿ ಎಷ್ಟೋ ಜನ ಒಣಗಿ ಹೋಗಿದ್ದಾರೆ. ಪ್ರಾರ್ಥನೆ ಮಾಡೋದಕ್ಕೋ, ಬೈಬಲ್ ಓದುವುದಕ್ಕೋ, ಸಭೆಗಳಿಗೆ ಹೋಗುವುದಕ್ಕೋ ಆಸಕ್ತಿ ಇಲ್ಲ. ಆದರೆ ಪುನಃ ಪವಿತ್ರಾತ್ಮನ ಮೂಲಕವಾಗಿ ಅವರಿಗೆ ಹೃದಯ ಕೊಡಪ್ಪ. ಅವ್ರು ನಿನ್ನ ಹಿಂಬಾಲಿಸುವಂತ ಒಂದು ಕೃಪೆ ನಮಗೆ ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. God bless you. ಯೇಸು ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ.